ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಮ್ಯೂಸಿಕ್ ಬಗ್ಗೆ ಮಾತಾಡಬೇಕಂತ ಅಂದ್ಕೊಂಡಿದ್ದೀನಿ. ಮ್ಯೂಸಿಕ್ ನಮ್ಮ ಶರೀರದ ಮೇಲೆ ಹೇಗೆ ಅಫೆಕ್ಟ್ ಮಾಡುತ್ತೆ, ಹೇಗೆ ಪರಿಣಾಮವನ್ನು ಬೀರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಅಂತ ಇದ್ದೇನೆ. ಅದಕ್ಕೂ ಮುಂಚೆ ನಾನು ಒಂದು ವಿಷಯ ಮೆಡಿಟೇಷನ್ ಬಗ್ಗೆ ಮಾತಾಡ್ಬೇಕು ಅಂದ್ಕೊಂಡಿದ್ದೀನಿ. ಮೆಡಿಟೇಷನ್ ಅಂದರೆ ಏನು? ಸಾಧಾರಣವಾಗಿ ನಾವು ಒಂದು ಕಡೆ ಕುತ್ಕೊಂಡು ಧ್ಯಾನ ಮಾಡ್ತೀವಿ, ಇಲ್ಲ ಅಂದರೆ ಮಣಿಯನ್ನು ತಗೊಂಡು ಜಪ ಮಾಡ್ತೇವೆ. ಇದಿಷ್ಟೇ ಮೆಡಿಟೇಷನ್ನ? ಇಲ್ಲ, ಮೆಡಿಟೇಷನ್ನು ಹಲವು ಬಗೆ ಇದೆ. ಒಂದು ನಮ್ಮ ಬ್ರೀತಿಂಗಿನ ವೇರಿಯೇಷನ್ಸ್ನ ಅಬ್ಸರ್ವ್ ಮಾಡೋದಿರ್ಬೋದು, ಒಂದು ಕಡೆ ಕುತ್ಕೊಂಡು ಒಂದೇ ವಸ್ತುವನ್ನು ನೋಡಿ ಕೇಂದ್ರೀಕೃತಿಸೋದು ಇರಬಹುದು, ಅಥವಾ ಮಣಿಯನ್ನು ತಗೊಂಡು ಅದನ್ನು ಪಠನೆ ಮಾಡೋದಿರಬಹುದು, ಅಥವಾ ಯಾವುದೋ ಒಂದು ಗ್ರಂಥವನ್ನು ಇಟ್ಕೊಂಡು ಅದನ್ನು ಪಠನೆ ಮಾಡೋದಿರಬಹುದು, ಅಥವಾ ಒಂದೇ ಪೇಜಲ್ಲಿ ವಾಕ್ ಮಾಡೋದಿರಬಹುದು, ಡ್ಯಾನ್ಸ್ ಮಾಡೋದಿರಬಹುದು. ಹಾಗೆ ಮ್ಯೂಸಿಕ್ ಕೂಡ ಒಂದು ಮೆಡಿಟೇಷನ್. ಯಾಕೆ ಇದನ್ನು ಹೇಳಿದೆ ಅಂತ ಹೇಳಿದ್ರೆ, ಮ್ಯೂಸಿಕ್ಕನ್ನು ಯಾವ್ಯಾವ ಥರ ಪ್ರಪಂಚದಲ್ಲಿ ಯಾರ್ಯಾರು ಬಳಸ್ತಾ ಇದ್ದಾರೆ ಅನ್ನೋದನ್ನು ನಾನು ಇವತ್ತು ತಿಳಿಸ್ಕೊಡ್ತೀನಿ ನಿಮಗೆ. ಮೊದಲನೇದು ಮ್ಯೂಸಿಕ್ ಅಂದರೆ ಏನು? ಎ ಫೈನ್ ಟ್ಯೂನ್ ಫ್ರೀಕ್ವೆನ್ಸಿ, ಪ್ರಾಪರ್ ಫ್ರೀಕ್ವೆನ್ಸಿ ಇರೋಂತಹ ಯಾವುದೇ ಒಂದು ಸದ್ದು ನಮಗದು ಮ್ಯೂಸಿಕ್ ಆಗುತ್ತೆ. ಸೊ ಆ ಫ್ರೀಕ್ವೆನ್ಸಿಯನ್ನು ನಮ್ಮ ಆಡಿಯೋ ಕಾರ್ಟೆಕ್ಸ್ ಅದನ್ನು ರಿಸೀವ್ ಮಾಡಿಕೊಂಡು ನಮ್ಮ ಬ್ರೈನಲ್ಲಿ ಪ್ರಾಸೆಸ್ ಆಗುತ್ತೆ. ಆ ಪ್ರಾಸೆಸ್ ಆಗಿದ ತಕ್ಷಣ ನಾವು ಯಾವುದನ್ನ ಒಂದು ಒಳ್ಳೆ ಮ್ಯೂಸಿಕನ್ನು ಕೇಳಿದ್ವಿ ಅಂತ ಇಟ್ಕೊಳ್ಳಿ, ಅವಾಗ ಏನಾಗುತ್ತೆ, ನಮ್ಮ ರೋಮಗಳು ನಿಂತ್ಕೊಳ್ಳುತ್ತೆ. ಅಂದರೆ ನಮ್ಮ ಬಾಡಿ ಅದಕ್ಕೆ ರಿಯಾಕ್ಟ್ ಮಾಡ್ತಾ ಇದೆ. ಉದಾಹರಣೆಗೆ ತುಂಬ ಸುಸ್ತಾಗಿ ಬಂದಿರ್ತೀರಾ, ನೀವು ಬಂದು ಕುತ್ಕೊಂಡವ್ರು ಏನು ಮಾಡ್ತೀರಾ, ಒಂದು ಒಳ್ಳೆ ಮ್ಯೂಸಿಕ್ FM ರೇಡಿಯೋನಲ್ಲಿ ಬರ್ತಾ ಇದೆ ಅಂದರೆ ನೀವು ಕಂಪ್ಲೀಟಾಗಿ ರಿಲ್ಯಾಕ್ಸ್ ಆಗಿಬಿಡ್ತೀರಾ. ಯಾಕೆ? ಬಿಕಾಸ್ ಆಫ್ ದಟ್ ಮ್ಯೂಸಿಕ್, ಅದರದ್ದು ಫ್ರೀಕ್ವೆನ್ಸಿ. ಇಲ್ಲಿ ಆರ್ಟ್ ಅಲ್ಲ, ಮ್ಯೂಸಿಕ್ ಅನ್ನೋದು ಬರೀ ಆರ್ಟ್ ಅಲ್ಲ, ಇದೊಂದು ಸೈನ್ಸ್. ಇದನ್ನು ಹೇಗೆ ಅಂತ ನಾನು ಹೇಳ್ತಾ ಹೋಗ್ತೇನೆ. ನೋಡಿ, ಈ ಮ್ಯೂಸಿಕ್ ಬಗ್ಗೆ ತುಂಬ ರಿಸರ್ಚ್ಗಳಾಗಿದೆ. ಉದಾಹರಣೆಗೆ ಪೋಸ್ಟ್ ಪ್ರೆಗ್ನೆನ್ಸಿ ಅಂದರೆ ಒಂದು ಹೆಣ್ಣು ಮಗಳಿಗೆ ಮಗು ಆದ ನಂತರ ಹಾಲು ಉತ್ಪತ್ತಿ ಆಗೋದಿಲ್ಲ. ಯಾಕೆ ಅಂದರೆ ಆ ಹೆಣ್ಣು ಮಗಳಲ್ಲಿ ಆಂಗ್ಸೈಟಿ ಇರುತ್ತೆ. ಆಂಗ್ಸೈಟಿ ಇರೋದ್ರಿಂದ ಮಗುಗೆ ಸಾಕಾಗೋಷ್ಟು ಮಿಲ್ಕ್ ಪ್ರೊಡಕ್ಷನ್ ಆಗ್ತಿರೋದಿಲ್ಲ. ಅಂತಹ ಒಂದು ಕೇಸ್ ಸ್ಟಡಿಯನ್ನು ತಗೊಂಡು ಆಕೆಗೆ ದಿನನಿತ್ಯ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮಲ್ಲಿ ಮ್ಯೂಸಿಕನ್ನು ಕೇಳಿಸಿರೋದ್ರಿಂದ ಹೆಚ್ಚು ಹಾಲಿನ ಉತ್ಪತ್ತಿಯಾಗಿದೆ. ಅದೇ ಥರ ಮನುಷ್ಯರು ಮಾತ್ರನೇ ಅಲ್ಲ, ಪಕ್ಷಿಗಳು, ಪ್ರಾಣಿಗಳು, ಗಿಡಗಳ ಮೇಲೆ ಕೂಡ ಮ್ಯೂಸಿಕ್ಕಿನ ಎಕ್ಸ್ಪೆರಿಮೆಂಟ್ ಆಗಿದೆ. ಏನು ಹೂವಿನ ಪ್ರೊಡಕ್ಷನ್ ಆಗುತ್ತಲ್ಲ, ಅದು ಇಳುವರಿ ಹೆಚ್ಚಾಗಿದೆ. ಹಾಗೆ ಈ ಹಸುಗಳು ಏನಿದೆ ಅಲ್ಲ, ಅದಕ್ಕೆ ದಿನ ಬೆಳಗ್ಗೆ 20 ಮಿನಿಟ್ಸ್ ಒಂದು ಪರ್ಟಿಕ್ಯುಲರ್ ಸಾರ್ಟ್ ಆಫ್ ಮ್ಯೂಸಿಕನ್ನು ಕೇಳಿಸಿದಾಗ ಸಾಧಾರಣವಾಗಿ ಕೊಡುವಂತಹ ಹಾಲಿಗಿಂತ 1.5 ಲೀಟರ್ ಹೆಚ್ಚಾಗಿ ಕೊಟ್ಟಿದೆ. ಮತ್ತು ಬ್ರೀಡಿಂಗ್ ಏನಿದೆ ಅಲ್ಲ, ಅದು ಕೂಡ ಚೆನ್ನಾಗಾಗಿದೆ, ಕ್ವಾಲಿಟಿ ಚೆನ್ನಾಗಿ ಬಂದಿದೆ ಅನ್ನೋವಂಥ ರಿಸಲ್ಟ್ಸನ್ನು ನಾನು ಓದಿದ್ದೀನಿ. ಹಾಗಾದರೆ ಈ ಮ್ಯೂಸಿಕ್ ನಮ್ಮ ದೇಶದಲ್ಲಿ ನಾವು ಹೇಗೆ ಅದನ್ನು ಬಳಸ್ತಾ ಇದ್ದೀವಿ, ಯಾವ್ಯಾವುದರಲ್ಲಿ ನಾವು ಬಳಸ್ತಾ ಇದ್ದೀವಿ ಅದನ್ನು ನೋಡೋಣ. ನಮ್ಮ ಭಾರತದಲ್ಲಿ ಈ ಮ್ಯೂಸಿಕ್ ಅಥವಾ ಸಂಗೀತ ಇದರದ್ದು ಡಿಸ್ಕಷನ್ನು ವೇದಿಕ್ ಪೀರಿಯಡಲ್ಲೇ ಆಗಿದೆ. ಭರತನಾಟ್ಯ ಶಾಸ್ತ್ರದಲ್ಲಿ ಮೊದಲನೇ ಬಾರಿ ಇದರದ ಒಂದು ತಾಳಮೇಳದ ಬಗ್ಗೆ ಒಂದು ವಿವರಣೆ ಸಿಗುತ್ತೆ ನಮಗೆ. ನಮ್ಮ ಭಾರತದಲ್ಲಿ ಈ ಸಂಗೀತವನ್ನು ತಗೊಂಡಾಗ 2 ಪಾರ್ಟಾಗಿ ನಾವು ಅದನ್ನು ಡಿವೈಡ್ ಮಾಡ್ಕೋತೀವಿ. ಒಂದು ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್, ಇನ್ನೊಂದು ಕಾರ್ನಾಟಿಕ್ ಮ್ಯೂಸಿಕ್. ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕನ್ನು ತಗೊಳ್ಳೋಣ. ಈ ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕಲ್ಲಿ ತುಂಬ ಥಾಟ್ಸ್ ಬರುತ್ತೆ. ಥಾಟ್ ಅಥವಾ ನಾವು ಕನ್ನಡದಲ್ಲಿ ಅದಕ್ಕೆ ಪರ್ಯಾಯ ಪದ ಇಲ್ಲ, ಥಾಟ್ ಅಂತಾನೆ ಕರಿತೀವಿ ನಾವು. ಈ ಎಲ್ಲ ಥಾಟ್ ಮ್ಯೂಸಿಕನ್ನು ಎಲ್ಲ ಟೈಮಲ್ಲೂ ನಾವು ಕೇಳಬಹುದಾ, ಅಥವಾ ಎಲ್ಲರಿಗೂ ಅನುಕರಣೆ ಆಗುತ್ತಾ? ಇದು ಎಲ್ಲ ಮ್ಯೂಸಿಕ್ಕನ್ನು ಎಲ್ಲ ಟೈಮಲ್ಲೂ ಕೇಳಬಹುದಾ ಅನ್ನೋ ಪ್ರಶ್ನೆಗೆ ಮೊದಲನೇ ಉತ್ತರ, ಈ ಸಂಗೀತವನ್ನು ನಾವು ವೈಜ್ಞಾನಿಕವಾಗಿ ಡಿವಿಷನ್ ಮಾಡ್ತಾ ಹೋಗ್ತೀವಿ. ಕೆಲವೊಂದು ರಾಗವನ್ನು ನಾವು ಬೆಳಗ್ಗೆ ಹೊತ್ತೇ ಕೇಳಬೇಕು, ಸೂರ್ಯೋದಯಕ್ಕೂ ಮುಂಚೆ ಕೇಳಬೇಕು. ಕೆಲವೊಂದು 9 ರಿಂದ 10 ಗಂಟೆ ಕೇಳಬೇಕು. ಕೆಲವೊಂದು ಮಧ್ಯಾಹ್ನ ಕೇಳೋವಂಥದ್ದು ಇರುತ್ತೆ. ಕೆಲವೊಂದನ್ನು ಸಂಧ್ಯಾ ರಾಗ ಅಂತ ಕರಿತೀವಿ, ಸಂಜೆ ಹೊತ್ತು ಕೇಳೋವಂಥದ್ದು. ಇನ್ನು ಕೆಲವು ರಾತ್ರಿ ರಾಗಗಳು ಕೂಡ ಇದೆ, ಅಂದರೆ ರಾತ್ರಿ 10 ಗಂಟೆ ನಂತರ 1 ಗಂಟೆವರೆಗೂ. ಉದಾಹರಣೆ ದರ್ಬಾರಿ ಮ್ಯೂಸಿಕ್. ದರ್ಬಾರಿ ರಾಗದಲ್ಲಿ ಏನಂತ ಹೇಳಿದ್ರೆ, ಅದನ್ನು ಅಕ್ಬರ್ಗೋಸ್ಕರನೇ ಆ ರಾಗವನ್ನು ಅವರು ಡಿರೈವ್ ಮಾಡಿದ್ದು. ಅದನ್ನು ಏನಕ್ಕೆ ಮಾಡಿದ್ರು ಅಂದರೆ, ಬೆಳಗ್ಗೆಯಿಂದ ಸಂಜೆವರೆಗೂ ಆ ಒಂದು ಕೋರ್ಟಿನ ಟೆನ್ಷನಲ್ಲಿ ಇರ್ತಾ ಇದ್ರು ಅವರು. ಸೊ ಅವರಿಗೆ ರಾತ್ರಿ ನಿದ್ದೆ ಚೆನ್ನಾಗಿ ಬರ್ತಾ ಇರಲಿಲ್ಲ. ಈ ದರ್ಬಾರಿ ಸಂಗೀತದಿಂದ ಏನಾಯಿತು, ಆತ ಒಳ್ಳೆ ನಿದ್ದೆ ಮಾಡೋದಕ್ಕೆ ಅನುಕೂಲ ಆಯಿತು. ಹೀಗೆ ಮ್ಯೂಸಿಕ್ ಅನ್ನೋದು ಬರೀ ಆರ್ಟ್ ಅಲ್ಲ, ಅದ್ರ ಬಿಹೈಂಡ್ ಒಂದು ಸೈನ್ಸ್ ಇದೆ. ಸೊ ಹಾಗಾಗಿ ನಾನು ಮ್ಯೂಸಿಕ್ ಎಲ್ಲರೂ ಕೇಳಿ, ಮ್ಯೂಸಿಕ್ಕಿನ ಒಂದು ಏನು ಪಾಸಿಟಿವ್ನೆಸ್ ಕ್ರಿಯೇಟ್ ಆಗುತ್ತೆ, ಮತ್ತು ನಿಮ್ಮ ಶಾರೀರಿಕ ಬೆಳವಣಿಗೆ ಮತ್ತು ಬೌದ್ಧಿಕ ಬೆಳವಣಿಗೆಯಲ್ಲಿ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.